ನಮಸ್ತೆ ಮೇಡಮ್. ಸರ್ ನಮಸ್ತೆ. ಎಲ್ಲಿಂದ ಬಂದಿರೋದು ಸರ್? ನಿಮ್ಮ ಹೆಸರು? ನನ್ನ ಹೆಸರು ಬಂದು ಪ್ರಭು ಅಂತೇಳಿ. ಓಕೆ. ಸೊ ಬೆಂಗಳೂರು ಅಮೃತಹಳ್ಳಿಯಿಂದ ಬಂದಿರೋದು. ಓಕೆ ಸರ್. ಸರ್ ಎಷ್ಟು ಟೈಮ್ ವರ್ಕ್ಶಾಪ್ ಅಟೆಂಡ್ ಆಗ್ತಾ ಇದ್ದೀರಾ? ಸೊ ಈ ವರ್ಕ್ಶಾಪ್ ಬಂದು ಆಕ್ಚುಲಿ ಇದು ಬಂದು ನಂದು ಬೇಸಿಕ್ ಇದು ಬಂದು 6th ಒನ್. ಓಕೆ. ಸ್ಪೆಷಲ್ ಬಿಸ್ನೆಸ್ ಕ್ಲಾಸ್ ಬಂದು 2nd ಒನ್ ಕಂಪ್ಲೀಟ್ ಆಗಿದೆ. ಹೌದಾ ಸರ್? ಸೊ ಟೋಟಲ್ 8. ಓಕೆ ಸರ್. ಓಕೆ. ಪ್ರತಿ ಸತಿನೂ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇದ್ದೀರಾ, ಏನಾದ್ರೂ ಒಂದು ಹೊಸದ್ ಕಲಿತಾನೆ ಇರ್ತೀರಾ. ಪ್ರತಿ ಸತಿ ಚೇಂಜಸ್ ಅಂತ ಅಂದ್ರೆ ಯಾವ ತರ ಆಗ್ತಾ ಇದೆ ಸರ್ ನಿಮ್ಗೆ? ಪ್ರತಿ ವರ್ಕ್ಶಾಪ್ ಅಲ್ಲೂ ಚೇಂಜಸ್ ಯಾವ ತರ ಹೊಸತನ ಅನ್ನೋದಿದೆ ನಿಮ್ಗೆ? ಇದು ವರ್ಕ್ಶಾಪ್ ಅಲ್ಲಿ ಹೆಂಗಂದ್ರೆ ಈಗ ಆಕ್ಚುಲಿ ನಾವು ಮಂತ್ಲಿ ಒನ್ ಟೈಮ್ ಮಾಡ್ತಾ ಇದ್ದಾರೆ ಬೇಸಿಕ್ ವರ್ಕ್ಶಾಪ್. ಓಕೆ. ಸೊ ಮಂತ್ಲಿ ಒನ್ ಟೈಮ್ ಮಾಡ್ತಾ ಇದ್ದಾರೆ ಹೆಂಗಂದ್ರೆ ಈಗ ನಾವು ಈ ಒಂದು ಎನರ್ಜಿನ ಆ ಒಂದು ಮಂತ್ ಪೂರ್ತಿ ನಾವು ಕ್ಯಾರಿ ಮಾಡ್ತೀವಿ, ಅಥವಾ ಆ ಒಂದು ಎನರ್ಜಿನ ನಾವು ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಆಟೋಮೆಟಿಕ್ ಆಗಿ ನಮಗೆ ಅದು ರಿಸಲ್ಟ್ ಸಿಗ್ತಾ ಇರುತ್ತೆ. ಸೊ ಇದನ್ನ ಮಾಡ್ತಾ ಮಾಡ್ತಾ ನಾವು ಸ್ಪೆಷಲ್ 100 crores ಬಿಸ್ನೆಸ್ ವರ್ಕ್ಶಾಪ್ ಬಂದಾಗ ನಮ್ಮ ಮೈಂಡ್ ಓಪನ್ ಅಪ್ ಆಗುತ್ತೆ. ಸೊ ಇದೇ ಮನುಷ್ಯ ನಾನು 2.5 ವರ್ಷದ ಮುಂಚೆ ನಾನು ಈ ತರ ಇರಲಿಲ್ಲ. ಸೊ ಇವತ್ತು ನಾನು ಚೇಂಜಸ್ ಆಗೋದಕ್ಕೆ ಕಾರಣ ಗುರುಗಳು ಕೊಟ್ಟಂತ ಗೈಡೆನ್ಸ್ ಆಗಲಿ, ಅಥವಾ ಅವ್ರು ಕೊಟ್ಟಂತ ಮಾರ್ಗದರ್ಶನದಿಂದ ಹಿಡಿದಾಗಿ, ಅಥವಾ ಅವ್ರು ನನಗೆ ಕೊಟ್ಟಂತ ಧೈರ್ಯ ಮೇನ್. ಸೊ ಅದಕ್ಕೆ ಐ ವಾಂಟ್ ಟು ಥ್ಯಾಂಕ್ಫುಲ್ ಟು ಸರ್. ಪ್ರತಿ ಸತಿ ಬರ್ತಾ ಇದೀರಾ ವರ್ಕ್ಶಾಪ್ ಏನಾದ್ರು ಹೊಸದಾಗಿ ಅನ್ಸುತ್ತಾ? ಇಲ್ಲ ಯಾಕಂದ್ರೆ ಫೌಂಡೇಶನ್ ಕ್ಲಾಸ್ ಇರೋದ್ರಿಂದ ಪ್ರತಿ ಕ್ಲಾಸ್ ಏನಾದ್ರು ಹೊಸತನ ಇದೆಯಾ, ಇಲ್ಲ ಅದೇ ಅನ್ಸುತ್ತಾ ನಿಮ್ಗೆ? ಇಲ್ಲ, ನಾನು ಪ್ರತಿ ಕ್ಲಾಸ್ ಬಂದಾಗ ಅಬ್ಸರ್ವ್ ಮಾಡ್ತೀನಿ. ಪ್ರತಿ ಕ್ಲಾಸ್ ಬಂದಾಗ ಒಂದಲ್ಲ ಒಂದು ಹೊಸ ವಿಷಯನ ಹೇಳ್ಕೊಡ್ತಾರೆ. ಸೊ ಆಕ್ಚುಲಿ ನಮ್ಗೆ ಇದುವರೆಗೂ ಗಾಯತ್ರಿ ಮಂತ್ರದ ಬಗ್ಗೆ ಗುರುಗಳು ನಮ್ಗೆ ಹೇಳಿರ್ಲಿಲ್ಲ, ಯಾವ ಇದ್ರಲ್ಲೂ ಹೇಳಿರ್ಲಿಲ್ಲ. ಸೊ ಇವತ್ತು ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನಾವು ಅದನ್ನ ಏನ್ ಮಾಡ್ತಿದ್ರೆ ಮೊದಲು ಮಲಗೋಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅದ ಗಾಯತ್ರಿ ಮಂತ್ರ ಹೇಳ್ಬಿಟ್ಟು ಮಾಡ್ತಾ ಇದ್ರಿ. ಸೊ ಅದನ್ನ ಮನ್ಸಲ್ಲಿ ಹೇಳ್ಕೊಬೇಕು, ಆತರ ಹೇಳೋದ್ರಿಂದ ಇದಾಗುತ್ತೆ ಅಂತ ಇವತ್ತು ನಮಗೆ ಗೊತ್ತಾಗಿದ್ದು. ಸೊ ಆತರ ಪ್ರತಿಯೊಂದು ಕ್ಲಾಸ್ ಅಲ್ಲೂ ಆಕ್ಚುಲಿ ಈಗ ಆಫ್ಟರ್ನೂನ್ ಸೆಷನ್ ಅಲ್ಲಿ ಕಾಯ್ತಾ ಇದ್ರಿ. ಸೊ ಏನ್ ಸ್ಪೆಷಲ್ ಹೇಳ್ತಾರೆ ಅಂತ ಕಾಯ್ತಾ ಇದ್ರಿ. ಸೊ ಅವ್ರು ಹೇಳಿದಂತ ಒಂದೊಂದು ಪಾಯಿಂಟ್ ಅಲ್ಲಿ ನಾವು ನಮ್ಗೆ ಬೇಕಾದಂತ ಒಂದು 2-3 ಪಾಯಿಂಟ್ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮ ಜೀವನ ಚೇಂಜಸ್ ಆಗುತ್ತೆ. ಸೊ ಇದು ನನಗೆ ನನ್ನ ಪರ್ಸನಲ್ ಅನುಭವ. ಓಕೆ ಸರ್. ನೀವು ಮಾತ್ರ ವರ್ಕ್ಶಾಪ್ ಬರ್ತಿದ್ರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರಾ? ಅವರು ಫಾಲೋ ಮಾಡ್ತಿದ್ದಾರಾ? ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಇವತ್ತು ಸಮ ಕಾರಣಗಳಂತರ ಬರಕ್ ಆಗಿಲ್ಲ ಅವರು. ಸೊ ಬಟ್ ನಾನ್ ಮಿಸ್ ಆಗೋದು ಬೇಡ ಅಂತ ನಾನು ಮಿಸ್ ಮಾಡದೆ ಬರ್ತೀನಿ. ಸೊ ಅದು ನನ್ನ ಇದು ಹ್ಯಾಬಿಟ್. ಓಕೆ ಸರ್. ನಿಮ್ ಜೀವನದಲ್ಲಿ ಸಕ್ಸಸ್ ಆಗಿದ್ದೀರಾ? ಖಂಡಿತ ಆಗ್ತಾ ಇದೆ. ಅಫರ್ಮೇಷನ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಸರ್? ಸೊ ಪ್ರತಿಯೊಂದು ಅಫರ್ಮೇಷನ್ ಮಾಡ್ತೀನಿ. ಮತ್ತೆ ವೆಲ್ತ್ ಟ್ರ್ಯಾಕರ್ ಆಗಿರ್ಬೋದು, 369 ಡೈರಿ ಬರೆಯೋದಾಗಿರ್ಬೋದು, ಬ್ರಹ್ಮಾಸ್ತ್ರ ಬರೆಯೋದಾಗಿರ್ಬೋದು, ಪ್ರತಿಯೊಂದು ಬರೆಯೋದ್ರಿಂದ ನನ್ನ ಜೀವನದಲ್ಲಿ ಚೇಂಜಸ್ ಖಂಡಿತ ಆಗಿದೆ. ಸೊ ಆಕ್ಚುಲಿ ನಾನು ಅದನ್ನ ನೈಟು ಎಷ್ಟೇ ಟೈಮ್ ಆಗಲಿ ನಾನು ಅದು ಬರೀದೆ ನಾನು ಊಟ ಮಾಡೋದಿಲ್ಲ. ಅದು ಬರೆದ ಮೇಲೆ ಊಟ ಮಾಡ್ತೀನಿ. ಅಥವಾ ಅದು ಬರೀದಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಗುರುಗಳು ಹೇಳಿದ ರೀತಿ ನನ್ನ ಡೆಡ್ ಬಾಡಿ ಇರ್ಬೇಕಷ್ಟೇ. ಅದು ಒಂದು ಒಳ್ಳೇದೇ ಅಂದ್ರೆ ಶೇರ್ ಮಾಡ್ಬೋದಾ ಸರ್? ತುಂಬಾ ನಿಮ್ ಲೈಫ್ ಅಲ್ಲಿ ಚೇಂಜಸ್ ಆಗಿರೋದು ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಚೇಂಜಸ್ ಅಂದ್ರೆ ನಾನು ಒಂದು 369 ಅಫರ್ಮೇಷನ್ ಬರೀತಾ ಇದ್ದೀನಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿರೋದಕ್ಕೆ ಅದೊಂದು ಅಫರ್ಮೇಷನ್ ಬರೀತೀನಿ. ಸೊ ನಾನು ಅದು ಅಂದ್ರೆ ಫಸ್ಟ್ ಬರೀಬೇಕಾದ್ರೆ ನನಗೆ ಮೈಂಡ್ ಸೆಟ್ ಹೆಂಗಿತ್ತಂದ್ರೆ ಇದು ಬರೆದ್ರೆ ಬಂದ್ಬಿಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಸೊ ಅದು ಬರೆಯೋಕೆ ಶುರು ಮಾಡಿದ್ಮೇಲೆ ಒಂದು 1 ಮಂತ್ ವರೆಗೂ ನಾನು ನಂಬಲಿಲ್ಲ. ಅದಾದ್ಮೇಲೆ ನಂಬಕ್ ಶುರು ಮಾಡಿದೆ. ಸೊ ಇವತ್ತು ನಂಬ್ತಿರೋ ಇಲ್ಲೋ ಪ್ರತಿ ದಿವಸ ನನಗೆ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಬರುತ್ತೆ, ಯಾವುದೋ ಒಂದು ರೂಪದಲ್ಲಿ ನಂಗೆ ದುಡ್ಡು ಬರುತ್ತೆ. ಸೊ ಇವತ್ತು ಫೈನಾನ್ಷಿಯಲಿ ಫ್ರೀ ಆಗ್ತಾ ಇದ್ದೀನಿ, ಅದಕ್ಕೆ ನಾನು ಖುಷಿ ಪಡಬೇಕು. ಸೊ ನಾನು ಒಂದು ಎಂಪ್ಲಾಯಿ ಈಗೂ ಆಕ್ಚುಲಿ ಅದನ್ನ ಬಿಡ್ಬೇಕು, ನಾನು ಅದು ಆಗ್ತಾ ಇಲ್ಲ, ಬಿಟ್ಟು ಬರೋಕ್ಕಲ್ಲಿ ಆಗ್ತಾ ಇಲ್ಲ. ಸೊ ಬಟ್ ಡೆಫಿನೆಟ್ ಆಗಿ ನಾನು ಬಿಟ್ಟು ಬರ್ತೀನಿ ಅನ್ನೋದು ಒಂದು ದಿವಸ. ಸೊ ಬಟ್ ಎಂಪ್ಲಾಯಿ ಆಗಿದ್ದುಕೊಂಡೆ ನಾನು ಬೇರೆ ಬೇರೆ ಬಿಸ್ನೆಸ್ ಮಾಡೋಕ್ಕೂ ಶುರು ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ನನಗೆ ಇನ್ಕಮ್ ಬರೋಕ್ಕೂ ಶುರುವಾಗಿದೆ. ಸೊ ಐ ಆಮ್ ಹ್ಯಾಪಿ. ಸೊ ಡೇ ಬೈ ಡೇ ನನ್ನನ್ನು ಅಡಾಪ್ಟ್ ಮಾಡಿಕೊಂಡು ಅದನ್ನ ಏನು ಕಲಿತೀನೋ ಅದನ್ನ ನನ್ನ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅಡಾಪ್ಷನ್ ಈಸ್ ಇಂಪಾರ್ಟೆಂಟ್. ಸೊ ಬರೀ ಕೇಳಿಸ್ಕೊಂಡು ಹೋಗೋದು, ಕ್ಲಾಸ್ ಚೆನ್ನಾಗಿದೆ, ಸೊ ಎಲ್ಲ ಊಟ ಚೆನ್ನಾಗಿದೆ, ಅದು ಚೆನ್ನಾಗಿ ಅಂತ ಹೇಳ್ಬೋದು ಹೋಗೋದಿಲ್ಲ. ಇವತ್ತಿನ ಏನ್ ಕಲಿತೆ ನಾನು, ಇವತ್ತಿನ ಕ್ಲಾಸಲ್ಲಿ ಏನ್ ತಗೊಂಡೆ, ನಾನು ಟೇಕ್ ಅವೇ ಪಾಯಿಂಟ್ ಏನು ಅಂತ ಹೇಳ್ಬಿಟ್ಟು ಅದನ್ನ ಅಡಾಪ್ಟ್ ಮಾಡ್ಕೊಂಡಾಗ ಖಂಡಿತ ಸಕ್ಸಸ್ ಆಗುತ್ತೆ. ಖಂಡಿತ ಚೆನ್ನಾಗಿ ಸರ್. ನೀವು 100 ಕೋಟಿ ಮಾಡ್ತೀರಾ? ಖಂಡಿತ ಮಾಡ್ತೀನಿ, ಖಂಡಿತ ಮಾಡಿ ಸಕ್ಸಸ್ ಆಗಿ ಬಂದೇ ಬರುತ್ತೆ.